ಹಿರಿಯರಿಗೆ ಸಚಿವ ಸ್ಥಾನ ಸಿಗದ್ದಕ್ಕೆ ಬೇಸರವಾಗಿದೆ. ಬೆಂಗಳೂರಿನಲ್ಲಿ ಬೇಳೂರು ಗೋಪಾಲಕೃಷ್ಣ ಕೊಟ್ಟಿರುವಂತಹ ಸ್ಟೇಟ್ಮೆಂಟ್ ಇದು. ಕಾರ್ಯಕರ್ತರು ರಾಜೀನಾಮೆಗೆ ಮುಂದಾಗಿದ್ದಾರೆ. ಅವರ ಮನವೊಲಿಸುವ ಕೆಲಸ ಮಾಡ್ತೀನಿ. ಬೇಳೂರು ಗೋಪಾಲಕೃಷ್ಣ ಹೇಳಿರೋದು ಮಾತು. ಅವರು ಕೂಡ ಬಹಳಷ್ಟು ಅಸಮಾಧಾನಗೊಂಡಿದ್ರು. ನೋಡಿ, ಹಿರಿಯರ ಮಾತು ಎಷ್ಟರ ಮಟ್ಟಿಗೆ ವರ್ಕೌಟ್ ಆಗುತ್ತೆ ಇಲ್ಲಿ ಅನ್ನೋದು ಪ್ರಮುಖ ಆಗುತ್ತೆ. ಬಹಳಷ್ಟು ಅಸಮಾಧಾನಿತರಾಗಿದ್ರು. ನಿನ್ನೆಯೇ ಹೇಳಿದ್ರು ಇವತ್ತು ರಾಜೀನಾಮೆ ಕೊಟ್ಬಿಡ್ತೀನಿ ಅಂತ ಹೇಳಿ. ಪ್ರಬಲ ಸಚಿವಾಕಾಂಕ್ಷಿಗಳಾಗಿದ್ರು ಬೇಳೂರು ಗೋಪಾಲಕೃಷ್ಣ. ಯಾವಾಗ ಅವಕಾಶ ಸಿಗ್ಲಿಲ್ವೋ ಭಾರಿನೇ ಬೇಸರವನ್ನು ವ್ಯಕ್ತಪಡಿಸಿದ್ರು. ಆದರೆ ಇವಾಗ ನೋಡಿ ಏನು ಹೇಳ್ತಾ ಇದ್ದಾರೆ, ಕಾರ್ಯಕರ್ತರು ಬೇಸರ ಮಾಡ್ಕೊಂಡಿದ್ದಾರೆ. ಹಿರಿಯರ ಸಚಿವ ಸ್ಥಾನ ಸಿಗದೇ ಇದ್ದದಕ್ಕೆ ಕಾರ್ಯಕರ್ತರು ಬೇಜಾರು ಮಾಡ್ಕೊಂಡಿದ್ದಾರೆ. ಪಕ್ಷ ತೊರೆಯುವಂಥ ನಿರ್ಧಾರಕ್ಕೆ ಬರ್ತಾ ಇದ್ದಾರೆ. ಆದರೆ ಅವರನ್ನ ಸಮಾಧಾನ ಪಡಿಸುವಂಥ ಕೆಲಸಗಳನ್ನ ನಾನು ಮಾಡ್ತೀನಿ. ಪಕ್ಷಕ್ಕಾಗಿ ದುಡಿತೀವಿ. ಇವತ್ತೆಲ್ಲ ಮುಂದೆ ಅವಕಾಶ ಸಿಗುತ್ತೆ. ಪಕ್ಷ ಡಿಸಿಷನ್ ತೆಗೆದುಕೊಂಡು ಆಗೋಗಿದೆ. ಅದಕ್ಕೆ ನಾವು ತಲೆ ಬಾಗ್ತೀವಿ ಇರುವಂಥ ಅರ್ಥದಲ್ಲಿ, ಜೊತೆಗೆ ಕಾರ್ಯಕರ್ತರನ್ನ ಮನವೊಲಿಸುವ ಕೆಲಸ ಮಾಡ್ತೀನಿ ಅನ್ನುವಂಥ ವಿಶ್ವಾಸವನ್ನು ವ್ಯಕ್ತಪಡಿಸಿದ್ದಾರೆ ಬೇಳೂರು ಗೋಪಾಲಕೃಷ್ಣ. ಒಂದು ಕಡೆ ಸಚಿವ ಸಂಪುಟ ವಿಸ್ತರಣೆ, ಮತ್ತೊಂದು ಕಡೆ ಶಾಸಕರ ಅಸಮಾಧಾನ. ಈ ಬಗ್ಗೆ ಮಾತನಾಡಲಿಕ್ಕೆ ಶಾಸಕರಂತ ಬೇಳೂರು ಗೋಪಾಲಕೃಷ್ಣ ನಮ್ಮ ಜೊತೆ ಇದ್ದಾರೆ. ಸರ್, ಒಂದು ಕಡೆ ಸಚಿವ ಸಂಪುಟ ವಿಸ್ತರಣೆ ಆಗಿದೆ, ಮತ್ತೊಂದು ಕಡೆ ಶಾಸಕರ ಅಸಮಾಧಾನ ಆಗಿದೆ. ನೀವು ಆಕಾಂಕ್ಷಿ ಆಗಿದ್ರಿ, ನಿಮಗೂ ಕೂಡ ಕೈ ತಪ್ಪಿರುವಂಥದ್ದು. ಅಲ್ಲ, ಸಹಜ ಸರ್, ಎಲ್ರಿಗೂ ಬೇಜಾರಾಗಿದೆ ಅಲ್ವಾ, ನೋವಾಗತ್ತಲ್ವಾ. ಯಾಕಂದರೆ ಒಂದು ಮಂತ್ರಿ ಸ್ಥಾನ ಹಿಂದೆ ಕೊಡ್ತೀನಿ ಅಂತ ಹೇಳಿ 3 ಬಾರಿ ಶಾಸಕನಾದಂಥ ಒಬ್ಬ ಹಿಂದುಳಿದ ವರ್ಗ, ಸಾಮಾನ್ಯ ಕುಟುಂಬದಲ್ಲಿ ಬಂದಂಥ ಒಬ್ಬ ವ್ಯಕ್ತಿಗೆ ಕೊಡಲ್ಲ ಅಂದಾಗ ಬೇಜಾರಾಗಲ್ವಾ. ಇದು ನೋವಾಗಿದೆ, ಸಹಜವಾಗಿ ನೋವಾಗಿ ರಾಜೀನಾಮೆ ಕೊಡ್ತೀನಿ ಅಂತೇಳಿ ತೀರ್ಮಾನವನ್ನು ನಿನ್ನೆ ಮಾಡಿದಂತೂ ನಿಜ. ಲೆಟ್ರ್ ರೆಡಿ ಮಾಡಿ ಇಟ್ಟಿದ್ದೀವಿ ನಾವು. ಆದರೆ ಸಹಜವಾಗಿ ಮಾನ್ಯ ಮುಖ್ಯಮಂತ್ರಿಗಳು ಫೋನ್ ಮಾಡಿ ಬರಬೇಕು, ಆ ಥರ ನಿರ್ಧಾರ ತಗೋಬೇಡ ಅಂತ ಹೇಳಿದರು. ನನ್ನ ಹಿತೈಷಿಗಳು ಹೇಳಿದರು, ಮತ್ತು ಕ್ಷೇತ್ರದ ಪ್ರಮುಖರೆಲ್ಲ ಹೇಳಿ ಎಲ್ಲ ಆ ಥರ ಮಾಡೋದು ಬೇಡ, ಅವಕಾಶಗಳಿರ್ತವೆ, ಏನು ಓಡೋಗೋದಿಲ್ಲ ನಿಮಗೆ, ಆದ್ದರಿಂದ ಮುಂದಿನ ಚುನಾವಣೆ ಗಟ್ಟಿ ಮಾಡ್ಕೊಳ್ಳೋಣ ಅಂತ ಹೇಳಿದ್ದರಿಂದ ನಿರ್ಧಾರ ವಾಪಸ್ ತಗೊಂಡಿದ್ದೀವಿ ಮುಖ್ಯಮಂತ್ರಿಗಳಿಗೋಸ್ಕರ. ಯಾಕಂದ್ರೆ ನಂಗೆ ಟಿಕೆಟ್ ಕೊಟ್ಟರೆ ನಮ್ಮ ಮಾನ್ಯ ಇವತ್ತಿನ ನಮ್ಮ ಶಿವಕುಮಾರ್ ಸಾಹೇಬ್ರೇ ಕೊಟ್ಟಿರೋದು. ಅವರ ಒಂದು ನಿರ್ಧಾರಕ್ಕೆ ಬದ್ಧರಾಗಿ ಮುಂದೆ 28ಕ್ಕೂ ಕಾಂಗ್ರೆಸ್ ಪಕ್ಷ ಬರೋಕ್ಕೋಸ್ಕರ ನಾನು ಯಾವುದೇ ನಿರ್ಧಾರ ಬೇರೆ ಇಲ್ಲ ಅವರಿಗೋಸ್ಕರ. ಯಾಕಂದ್ರೆ ನಮ್ಮ ಪಕ್ಷ ನಿಷ್ಠೆ 3 ವರ್ಷದಲ್ಲಿ ಯಾವುದೇ ಪಕ್ಷದ ವಿರೋಧವಾಗಿ ಪಕ್ಷದ ವಿರೋಧ ಚಟುವಟಿಕೆ ನಾವು ಮಾಡಿಲ್ಲ. ಹಾಗಾಗಿ ವಿರೋಧ ಪಕ್ಷ ಗಟ್ಟಿ ಮಾತಾಡಿದ್ದೀವಿ. ಹಾಗಾಗಿ ನಾವು ಕೇಳಿದ್ದೀವಿ, ಅದು ಆಗಲಿಲ್ಲ. ಆದರೆ ಪಾಪ ಈಗ ಮುಗಿದು ಹೋಗಿದ ಕತೆ, ಏನು ಮಾಡೋಕ್ಕಾಗೋದಲ್ಲ. ಹಾಗಾಗಿ ಅವರಿಗೋಸ್ಕರವಾಗಿ ಗಟ್ಟಿ ಧ್ವನಿಯಾಗಿ ಕಾಂಗ್ರೆಸ್ ಪಕ್ಷದಲ್ಲಿ ಇರ್ತೀವಿ. ಸರ್, ಒಂದು ಕಡೆ CM ಕೂಡ ಖಡಕ್ ವಾರ್ನಿಂಗ್ ಮಾಡಿರುವಂಥದ್ದು, ಅಸಮಾಧಾನಿತ ಶಾಸಕರಿಗೆ ಜವಾಬ್ದಾರಿ ಕೊಡ್ತೀವಿ, ಮುಂದೆ ಸಾಕಷ್ಟು ಅವಕಾಶಗಳಿದೆ, ಹಾಗಾಗಿ ಎಲ್ಲರೂ ತಾಳ್ಮೆಯಿಂದ ಇರಬೇಕು. ಕೆಲವೊಂದು ಬಾರಿ ನನ್ನನ್ನು ಆಚೆ ಇಟ್ಟಿದ್ರು, ಸರ್ಕಾರ ನಡೆಸಿದ್ರು, ಈಗೂ ಹಾಗೆ ಇರಬೇಕು ಅನ್ನೋದು ಹೇಳಿರುವಂಥದ್ದು. ಅದು ನನಗೆ ಗೊತ್ತಿಲ್ಲ. ನನಗೆ ರಾತ್ರಿ ಫೋನ್ ಮಾಡಿದರು, ಹಂಗಾಗಿ ಬೆಳಗ್ಗೆ ಬಂದಿದ್ದೀನಿ, ಮಾತಾಡಿದ್ದೀವಿ, ಬಿಟ್ಟರೆ ಬೇರೆ ಏನಿಲ್ಲ. ಅವರಿಗೋಸ್ಕರ ಪಕ್ಷಕ್ಕೋಸ್ಕರ ನಾನು ಗಟ್ಟಿಯಾಗಿರ್ತೀನಿ. ಸರ್, ಕೆಲವೊಂದು ಹಿರಿಯ ಶಾಸಕರು TB ಜಯಚಂದ್ರ ಆಗ್ಬೋದು, ಗೋಪಾಲಕೃಷ್ಣ, ಎಲ್ಲರೂ ರಾಜೀನಾಮೆ ಕೊಡೋಕೆ ಮುಂದಾಗಿರುವಂಥದ್ದು. ಸರ್, ನಾನು ಅವರಿಗೂ ಹೇಳೋದಷ್ಟೇ, ಎಲ್ಲ ಮಿಸ್ ಆಗಿರುತ್ತೆ. ಹೈಕಮಾಂಡ್ ಇರ್ಬೋದು ಅಥವಾ ಇಲ್ಲಿ ಇರ್ಬೋದು, ಎಲ್ಲೋ ಆಗಿರುತ್ತೆ. ಆದರೆ ಎಲ್ರಿಗೂ ತಪ್ಪೋಗಿರುತ್ತೆ. ಅದನ್ನು ನಾವು ಮತ್ತೆ ಪಕ್ಷದಲ್ಲಿ ಗೊಂದಲ ಮಾಡಿ ಮತ್ತೆ ಇದು ಮಾಡ್ಕೊಳ್ಳೋದು ಬೇಡ. ನಮಗೂ ಅನ್ನಿಸ್ತದೆ ಈಗ ಪಕ್ಷ, ಯಾಕಂದರೆ ರಾಜಕೀಯವಾಗಿ ಕಾಂಗ್ರೆಸ್ ಪಕ್ಷವನ್ನು ಮತ್ತೆ ಗಟ್ಟಿಯಾಗಿಡಬೇಕು. ಮುಂದೆ ರಾಜಕೀಯದಲ್ಲಿ 28ಕ್ಕೆ ಬರಬೇಕಾದ್ರೆ ನಮ್ಮ ಗೊಂದಲವನ್ನು ಬಿಡಬೇಕು, ನಾವೆಲ್ಲರೂ ಒಟ್ಟಾಗಿ ಹೋಗ್ಬೇಕು ಅನ್ನೋದು ಹೇಳ್ತೀನಿ ಅವರಿಗೂ. ನಿಮ್ಮ ಮುಂದಿನ ನಡೆ ಏನು ಸರ್? ಮುಂದಿನ ನಡೆ ಕಾಂಗ್ರೆಸ್ ನಡೆ, ನಮ್ಮ ಮುಖ್ಯಮಂತ್ರಿಗಳ ಕಡೆ ಅಷ್ಟೇ. ಬೆಂಬಲಿಗರಿಗೆ ಏನು ಹೇಳಕ್ಕೆ ಬಯಸ್ತೀರಾ ಸರ್? ಅವರಿಗೆ ಹೇಳ್ತೇನೆ, ನಾನು ಇದ್ದೀನಿ ಅಂದರೆ ಅವರು ಇರ್ತಾರೆ. ಅದರಿಂದ ಅವರಿಗೂ ರಾಜೀನಾಮೆ ಕೊಡೋ ಪ್ರಶ್ನೆ ಇಲ್ಲ ಅಂತ ಹೇಳಿದ್ದೀನಿ. ಇದಿಷ್ಟು ಬೇಳೂರು ಗೋಪಾಲಕೃಷ್ಣ ಅವರ ಮಾತಾಗಿದ್ದು. ಕ್ಯಾಮರಾ ಪರ್ಸನ್ ವಿಜಯನಾಥ್ ಜೊತೆ ಯಲ್ಲಸ್ವಾಮಿ TV5 ಬೆಂಗಳೂರು. ನೋಡ್ತಾ ಇದ್ದೀರಿ, ಒಂದಷ್ಟು ಶಾಸಕರಿಗೆ ಸಚಿವ ಸ್ಥಾನದ ಒಂದು ಸಹಜವಾದಂಥ ನಿರೀಕ್ಷೆಯನ್ನು ಇಟ್ಟುಕೊಂಡವರಿಗೆ ಆ ಸ್ಥಾನ ಸಿಗಲೇ ಇಲ್ಲ. ಬಹಳಷ್ಟು ಅಸಮಾಧಾನಗಳು ನಿನ್ನೆಯಿಂದ ಭುಗಿಲೇಳ್ತಾ ಇದೆ. ಒಂದು ಕಡೆ ಶಾಸಕರು ಸುಮ್ಮನಿದ್ರು, ಬೆಂಬಲಿಗರು ಮಾತ್ರ ಸುಮ್ಮನೆ ಆಗ್ತಾ ಇಲ್ಲ. ಈ ಬಾರಿ ನಮ್ಮ ಕ್ಷೇತ್ರಕ್ಕೆ ಸಚಿವರಾಗಿ ನಮ್ಮ ಶಾಸಕರ ಆಯ್ಕೆ ಆಗೇ ಆಗ್ತಾರೆ ಅನ್ನುವಂಥ ವಿಶ್ವಾಸವನ್ನು ವ್ಯಕ್ತಪಡಿಸಿ, ಶಾಸಕರನ್ನು ಸಚಿವರು ಅಂತ ಅನೌನ್ಸ್ ಮಾಡಿದ ತಕ್ಷಣ ಸಂಭ್ರಮ ವ್ಯಕ್ತಪಡಿಸೋಣ ಅಂದ್ಕೊಂಡವರಿಗೆ ಭಾರಿ ನಿರಾಸೆ ಉಂಟಾಗಿದೆ. ಆ ನಿರಾಸೆ ಈ ರೀತಿಯಾದಂಥ ಪ್ರೊಟೆಸ್ಟ್ ಕಾರಣ ಆಗಿದೆ.